ಪರಿಸರ ನಾಶ ಮಾಡ್ತಾರೆ. ಅಲ್ಲಿ ಮಿಷಿನ್ಗಳ ಸೌಂಡ್ ಕೇಳ್ಕೊಳಕ್ ಆಗ್ತಾ ಇಲ್ಲ. ಅಲ್ಲೊಂದು ಮಿಷಿನ್ ಇಲ್ಲೊಂದು ಮಿಷಿನ್ ಎಲ್ಲ ಕನ್ಸ್ಟ್ರಕ್ಷನ್. ಫಸ್ಟ್ ಗೇಮ್ ಡಿಸೈನ್ ಮಾಡೋಣ. ನಾವು ಒಂದು ಗೇಮ್ ಡಿಸೈನ್ ಮಾಡಿದ್ದೀವಿ. ಆ ಗೇಮ್ಗೆ ಮೇನ್ ಎಕ್ವಿಪ್ಮೆಂಟು ಕೋಲು. ಅದಕ್ಕೆ ಯಾವ ಮರ ಬಳಸಬೇಕು ಅಂತ ಕೇಳಕ್ಕೆ ಬನ್ನಿ. ಪಾಂಡ ತಿನ್ನೋಂಥ ಮರನೇ ಬಿದಿರು ಮರ. ಸೊ ನೀವು ಆ ಥರ ಮರದಲ್ಲಿ ನೀವು ಕೋಲ್ ಮಾಡ್ಕೊಳ್ಳಿ. ಒಂದು ಆಟ ಡಿಸೈನ್ ಮಾಡಕ್ಕೆ ಹೇಳ್ತೀನಿ. ನಿಂಗೆ ಇಷ್ಟ ಬಂದಿದ್ದ ಥರ ಡಿಸೈನ್ ಮಾಡ್ತೀನಿ. ಯಾವ ಆಟ ಡಿಸೈನ್ ಮಾಡ್ತೀಯ? ನಾನಾ ಪ್ರಮೀಳಾ, ವರ್ಷದ್ದು ಮತ್ತೆ ಶಾಜಿಯಾದ್ ಗೇಮ್ ಏನು ಅನಿಸ್ತು ನಿಂಗೆ? ಚೆನ್ನಾಗಿ ಅನಿಸ್ತು. ಚೆನ್ನಾಗಿ ಅನಿಸ್ತೀಯಾ? ಈಗ ನಿಂದು ಗೇಮ್ ರೆಡಿ ಇದೆಯಾ? ಸೊ ಎಲ್ಲರಿಗೂ ಹೋಗಿ ನೀನು ರೂಲ್ಸ್ ಎಕ್ಸ್ಪ್ಲೇನ್ ಮಾಡ್ತೀಯಾ? ಸರಿ, ಓಕೆ, ಆಲ್ ದ ಬೆಸ್ಟ್. ಹಾಯ್ ಗಾಯ್ಸ್. ಹಾಯ್, ಗುಡ್ ಆಫ್ಟರ್ನೂನ್. ನಾನು ಒಂದು ಗೇಮ್ ಕ್ರಿಯೇಟ್ ಮಾಡಿದ್ದೀನಿ. ನನ್ನ ಗೇಮ್ ಏನಂದರೆ, ನನ್ನ ಗೇಮಲ್ಲಿ 4 ಜನ ಇರ್ತಾರೆ ಒಂದು ಟೀಮಲ್ಲಿ. ಇವಾಗ ಒಬ್ಬೊಬ್ಬರು ಒಂದೊಂದು ಕಲರ್ ಡ್ರೆಸ್ ಹಾಕಿರ್ತಾರೆ. ರೆಡ್ಡು, ಬ್ಲೂ, ಗ್ರೀನ್. ಸರಿನಾ? ರನ್ನಿಂಗ್ ರೇಸ್ ಥರ. ಸರಿನಾ? ಎಲ್ಲರೂ ಒಂದು ಟ್ರ್ಯಾಕಲ್ಲಿ ಬಿಡ್ತೀವಿ. ಗನ್ ಶೂಟ್ ಮೂಲಕ ಪ್ರಾರಂಭ ಮಾಡ್ತೀವಿ. 2 ಟೀಮಿಗೆ ಆಯಿತು. ವಿಜುವಲ್ ನಮಗೆ ಯಾವುದು ಸದ್ಯಕ್ಕೆ ಸಿಗುತ್ತೋ ನಾವು ಅದರಿಂದ ಸ್ಟಾರ್ಟ್ ಮಾಡ್ತೀವಿ. ವಿಜುವಲ್ ಸಿಗುತ್ತೆ, ವಿಜುವಲಿಂದನೇ ಸ್ಟಾರ್ಟ್ ಮಾಡೋಣ. ಅದು ಏನಂದರೆ, ವಿಜುವಲ್ ಹಾಕಿದ ತಕ್ಷಣ ಎಲ್ಲ ಓಡ್ತಾರೆ. ವಿಜುವಲ್ ಊದಿದ ತಕ್ಷಣ ಎಲ್ಲ ರನ್ನಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮಧ್ಯದಲ್ಲಿ ಪ್ಲಾಸ್ಟಿಕ್ ನಾವು ಇಟ್ಟಿರ್ತೀವಿ, ಅದನ್ನು ಕಲೆಕ್ಟ್ ಮಾಡ್ತಿರ್ತಾರೆ. ಮತ್ತು ಅದ್ರ ಓಡೋರು ಇರ್ತಾರಲ್ವ, ಅವ್ರ ಹಿಂದೆ ಬ್ಯಾಸ್ಕೆಟ್ ಹಾಕಿರ್ತೀವಿ. ಅವ್ರು ರನ್ ಮಾಡ್ತಾ ಪ್ಲಾಸ್ಟಿಕ್ ಕಲೆಕ್ಟ್ ಮಾಡಿ ಹಿಂದೆ ಹಾಕಬೇಕು. ಈ ಗೇಮ್ನ ಅಲ್ಲಿ ಒಂದು ಲೈನ್ ಇಟ್ಟಿರ್ತೀವಿ. ಯಾರು ಬೇಗ ಪ್ಲಾಸ್ಟಿಕ್ ಕಲೆಕ್ಟ್ ಮಾಡಿಕೊಂಡು ಲೈನ್ ಕ್ರಾಸ್ ಮಾಡ್ತಾರೋ ಅವ್ರು ವಿನ್ ಆಗ್ತಾರೆ. ಈಗ ಈ ಗೇಮ್ ರೂಲ್ಸ್ ಏನಂದರೆ, ಮಧ್ಯದ ಪ್ಲಾಸ್ಟಿಕ್ ಕಲೆಕ್ಟ್ ಮಾಡೋರಲ್ಲ ವಿನ್ನು. ಇಲ್ಲ, ಯಾರು ಫಸ್ಟ್ ಪ್ಲಾಸ್ಟಿಕ್ನ ಕಲೆಕ್ಟ್ ಮಾಡಿಕೊಂಡು ಟ್ರ್ಯಾಕಲ್ಲಿರೋ ಯಾರು ಫಸ್ಟ್ ಇರ್ತಾರೆ ಅವ್ರು ವಿನ್ನು. ನನ್ನ ಗೇಮ್ ಏನು ಉದ್ದೇಶ ಅಂದರೆ ಪ್ಲಾಸ್ಟಿಕ್ ಕಲೆಕ್ಟ್ ಮಾಡೋದು. ಲಾಸ್ಟಲ್ಲಿ ಒಂದು ಮೆಸೇಜ್ ಹಾಕ್ಬೇಕು ಅಂದ್ಕೊಂಡಿದ್ದೀನಿ. ನಿಮ್ಗೆ ಏನು ಅನಿಸ್ತು? ಇನ್ನೇನಾದರೂ? ನಮ್ಗೊಂದು ಡೌಟ್. ಇವಾಗ ರೋಡಲ್ಲಿ ಬಿಡ್ತೀಯಲ್ಲ, ಅವ್ರು ಓಡೋವಾಗ ನಾಯಿ ಎಲ್ಲ ಅಟ್ಟಾಡ್ಸ್ಕೊಂಡು ಬಂದರೆ? ಇಲ್ಲ, ನಾವು ಅದಕ್ಕೆ ಅಂತಾನೆ ಒಂದು ಪ್ಲೇಸ್ನ ಚೂಸ್ ಮಾಡಿರ್ತೀವಿ. ಅಂದರೆ ಇದಕ್ಕೆ ಎಷ್ಟು ಮೀಟರ್ಸ್ ಅಂತಿರಲ್ವಾ? 100 ಮೀಟರ್. 100 ಮೀಟರ್ಸಲ್ಲಿ ನಿಂಗೆ ಪ್ಲಾಸ್ಟಿಕ್ ಅಷ್ಟೊಂದು ಸಿಗ್ಬಿಡುತ್ತಾ? ಹಾಂ, ಇಲ್ಲೆಲ್ಲ ನೋಡಿ 2 ಬಾಟಲ್ಸ್ ಅಷ್ಟೇ ಸಿಕ್ಕಿದ್ರು. ಜಾಸ್ತಿ ಮಾಡೋಣ ಗೇಮ್ನ. ಆಗ ಇಂಡಿವಿಜುವಲ್ ಓಡೋ ಬದಲು ಅವ್ರಿಗೆ ಇಷ್ಟಿಷ್ಟು ಒಂದು ರೋಡಲ್ಲಿ ನಿಮ್ಗೆ ಎಷ್ಟು ಪ್ಲಾಸ್ಟಿಕ್ ಸಿಗುತ್ತೋ ಇಷ್ಟು ಟೈಮಿಂಗ್ಸಲ್ಲಿ ಅಂತ ಕೊಡ್ಬೋದು. ಸರಿ ಆಯಿತು, ಟೈಮಿಂಗ್ಸ್ ಇಡೋಣ. ರನ್ನಿಂಗ್ ಬದಲು ಬೇರೆ ಮಾಡೋಣ. ಮತ್ತು ಇದು ಮೆಸೇಜ್ ಏನು ಕೊಡೋಣ ಜನರಿಗೆ? ನಾವೇನು ಗಿಫ್ಟ್ ಕೊಡ್ತೀವಲ್ಲ, ಅದರಿಂದ ನೀವು ಪ್ಲಾಸ್ಟಿಕ್ನ ಕಡಿಮೆ ಯೂಸ್ ಮಾಡಿರಿ. ಅದನ್ನು ನೀವೇ ಓನಾಗಿ ಯೂಸ್ ಮಾಡ್ಬೋದು. ಬೇರೆ ಥರ ಅಂದರೆ ಪಾಟ್ಸ್ ಮಾಡ್ಬೋದು, ಅಂದರೆ ಕ್ರಾಫ್ಟ್ಸ್ ಪೇಂಟ್ಸ್ ಎಲ್ಲ ಮಾಡಿಬಿಟ್ಟು ಪೆನ್ಸಿಲಿಗೆ ಮಾಡ್ಬೋದು. ಅಂದರೆ ಪ್ಲಾಸ್ಟಿಕ್ನ ಬಿಸಾಕಬೇಡ್ರಿ, ರೀಸೈಕಲ್ ಮಾಡಿರಿ ಅಂತ ನಾವು ಮೆಸೇಜ್ ಕೊಡೋಣ. ಎಲ್ಲರಿಗೂ ನನ್ನ ಗೇಮ್ ಚೆನ್ನಾಗಿದೆ ಅನಿಸ್ತಾ? ತುಂಬ ಇಷ್ಟ ಆಯಿತು. ಇಷ್ಟೊಂದು ಜಾಗ ಇದೆ, ಚೂಸ್ ಮಾಡಿದೆ ಸರ್. ಇದೊಂಥರ ಇಂಟ್ರೆಸ್ಟಿಂಗ್ ಆಗಿ ಕಾಣುತ್ತೆ. ಯಾಕಂದರೆ ಸರ್, ನಮ್ಮ ಭೂಮಿ ಪರಿಸ್ಥಿತಿನೂ ಇವಾಗ ಹಿಂಗೆ ಇರೋದು. ಫಸ್ಟ್ ಎಲ್ಲ ಎಷ್ಟು ಗ್ರೀನರಿ ಇತ್ತು, ಇವಾಗೆಲ್ಲ ಮರ ಎಲ್ಲ ಕಟ್ ಮಾಡಿಬಿಟ್ಟು ನಮ್ಮ ಭೂಮಿ ಹೆಂಗಾಗಿದೆ ಅಂದರೆ, ಇನ್ನೇನು ನೀರೇ ಬರ್ತಿಲ್ಲ. ನೀರು 1000 ಮೀಟರ್ ತೋಡ್ಬಿಟ್ಟು ನಾವು ನೀರು ತೊಗೊತಿದ್ದೀವಿ, ಕುಡಿಯೋ ನೀರನ್ನ. ಇದೇ ಮುಂದುವರೆದ್ರೆ ಒಂದಿನ ನಮ್ಮ ಭೂಮಿನೂ ಇದೇ ಥರ ಆಗುತ್ತೆ. ಒಂದು ವಸ್ತುನ ಸಂಶೋಧನೆ ಮಾಡೋದೇ ಸೈನ್ಸ್. ಇಂಜಿನಿಯರಿಂಗ್ ಅಂದರೆ ಏನು ಗೊತ್ತು. ಸಾಫ್ಟ್ವೇರ್ ಅಂದರೆ ಕಂಪ್ಯೂಟರಲ್ಲಿ ವರ್ಕ್ ಮಾಡೋದು. ಬಿಲ್ಡಿಂಗ್ ಇಂಜಿನಿಯರ್ಸ್ ಇದೆ, ಮೆಕ್ಯಾನಿಕಲ್ ಇಂಜಿನಿಯರ್ಸ್ ಇದೆ, ಬೇಸಾಯ ಅದ್ರದ್ದು ಇಂಜಿನಿಯರ್ಸ್ ಇದೆ. ಆ ಥರ ಟೆಕ್ನಾಲಜಿ, ತಂತ್ರಜ್ಞಾನ ಸರ್. ಅಂದರೆ ಫ್ಯೂಚರ್ಗೂ ಹೆಲ್ಪ್ ಆಗೋ ಥರ, ಈಗಲೂ ಹೆಲ್ಪ್ ಆಗೋ ಥರ. ಅಂದರೆ ಈ ಹೊಸವಾಗಿ ಕ್ರಿಯೇಟಿವ್ ಆಗಿ ಏನಾದರೂ ಒಂದು ಮಾಡೋದು ಟೆಕ್ನಾಲಜಿ.
ಹಾಯ್ ಕಣ್ರಮ್ಮ, ಏನು ಪಿಂಕ್ ಹಾಕಿದ್ದೀರಾ? ನಾನೇನೋ ಕೋಇನ್ಸಿಡೆಂಟ್ ಆಗಿ ಹಾಕಿದೆ. ನೀವು ಯಾಕೆ ಹಾಕಿದ್ದೀರಾ? ಮಾತಾಡ್ಕೊಂಡು ಹಾಕಿದ್ವಿ. ಹಾಂ, ಅದು ಸರಿ. ವರ್ಷನ್ ಗೇಮ್ ಆಡಿದ್ವಲ್ಲ, ವಿನ್ ಆಗಿದ್ದೀವಿ. ಗೇಮ್ ಮಾತ್ರ ಚೆನ್ನಾಗಿ ಮಾಡಿದ್ವು ಕಣೆ. ಹೌದಲ್ಲ, ಅವ್ರು ಕ್ರಿಯೇಟ್ ಮಾಡಿರೋ ಗೇಮ್ನ ನಾವು ಗೆದ್ದಿದ್ದೀವಿ. ಏನು ವಿಷಯ? ನಾವು ಗೇಮ್ ಏನೋ ಡಿಸೈನ್ ಮಾಡಿದ್ದೀವಿ, ಅದನ್ನ ಹೆಂಗ್ ಆರ್ಗನೈಸ್ ಮಾಡ್ಬೇಕಂತ ಇನ್ನೂ ಪ್ಲಾನ್ ಆಗಿಲ್ಲ. ಏನ್ ಮಾಡ್ಬೇಕು ಎಲ್ಲ ಐಡಿಯಾ ಕೊಡಿ. ನನ್ನ ಪ್ರಕಾರ ಏನ್ ಗೊತ್ತಾ, ಗೇಮ್ನ ರೋಡಲ್ಲಿ ಮಾಡಿದ್ರೆ, ಅಂದ್ರೆ ಖಾಲಿ ರೋಡಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಪಾರ್ಕಲ್ಲೆಲ್ಲ ಬೇಡ, ವೆಹಿಕಲ್ಸ್ ಎಲ್ಲ ಖಾಲಿ ರೋಡಲ್ಲಿ ವೆಹಿಕಲ್ಸ್ ಎಲ್ಲ ಬರುತ್ತೆ. ಹಾಂ, ನಾವು ಗೇಮ್ನ ರೋಡಲ್ಲಿ ಮಾಡೋದ್ರಿಂದ ಬರೀ ಒಂಚೂರು ಡೋರ್ ಮೇಲೆ ಪ್ಲಾಸ್ಟಿಕ್ ಅಂಟಿಸ್ಬೇಕು. ಅನ್ಸಿ ಅವ್ರು ಹೊಡೆದು ಬೀಳಿಸ್ಬೇಕು. ಡೋರ್ ಬಿಡಬಾರ್ದು ಅಷ್ಟೇ. ಅದಾದ್ಮೇಲೆ ನೆಕ್ಸ್ಟ್ ಐಡಿಯಾ ಏನಾದ್ರು ಪ್ಲಾಸ್ಟಿಕ್ನ ಕಲೆಕ್ಟ್ ಮಾಡಿ ಒಂದು ಏನಾದ್ರು ಬಾಕ್ಸ್ ಥರ ಇಟ್ಬಿಟ್ಟು ಅದ್ರೊಳಗಡೆ ಹಾಕೋತಾರೆ. ಪ್ಲಾಸ್ಟಿಕ್ ಅದಕ್ಕೆ ಜಿಗ್ಜಾಗ್ ಮಾಡೋಣ. ಜಿಗ್ಜಾಗ್ ಇಲ್ಲ ಅಂದ್ರೆ ಸರ್ಕಲ್ ತರ. ಓಕೆ ಓಕೆ. ಏನ್ ಗೊತ್ತಾ, ರೀಸೈಕಲ್ ಮಾಡಕ್ಕಾಗುತ್ತೆ ನೋಡು ಅಂತ ಐಟಮ್ಸ್ನ ಇಡೋಣ. ಮತ್ತೆ ಲಾಸ್ಟ್ ಅಲ್ಲಿ ಏನಾದ್ರು ಹೊಡೆದಿ ಬೀಳಿಸಿ ಅದನ್ನ ಕಲೆಕ್ಟ್ ಮಾಡಿ ಇಡೋ ತರ ಆ ತರ ಮಾಡೋಣ. ಬೇಡ, ನೆಟ್ಟಲ್ಲಿ ಕಟ್ಟೋಣ, ಆಮೇಲೆ ಬಿಡಿಸ್ಬೋದು ನೆಟ್ಟಲ್ಲಾದ್ರೆ. ನೆಟ್ಟಿಗೆ ಅಂಟಿಸೋಣ ಅದನ್ನ. ಗೇಮು ಫಸ್ಟ್ ಲೆವೆಲೇ ಡಿಫಿಕಲ್ಟ್ ಇರಬೇಕು. ಯಾಕೆ ಹೇಳು, ಅಲ್ಲೇ ಟೈಮ್ ವೇಸ್ಟ್ ಆಗಬೇಕು ಅವ್ರಿಗೆ ಬೀಳ್ಸೋದಲ್ಲಿ. ಆ ಥರ ಮಾಡಬೇಕು. ಸರಿ. ಮತ್ತು 5 ಮಿನಿಟ್ಸಲ್ಲಿ ಯಾರು ಜಾಸ್ತಿ ಪ್ಲಾಸ್ಟಿಕ್ ಕಲೆಕ್ಟ್ ಮಾಡ್ತಾರೋ ಅವ್ರು ವಿನ್ ಆಗುತ್ತಾರೆ. ಮತ್ತು ಕೊಡಿಲಿ ಪೆನ್ ಮಾರ್ಕರ್ ಕೊಡು. ಹೆಂಗೆ ಗೊತ್ತಾ, ಈ ಥರ ಹಿಂಗೆ ಸರ್ಕಲ್ ಅವ್ರಿಗೆ ಈ ಅಡಲ್ಸಲ್ಲಿ ದಾಟ್ಕೊಂಬರೋ. ಮತ್ತು ರೂಲ್ಸ್ ಏನು ಗೊತ್ತಾ, ಇದರಿಂದ ಫಸ್ಟ್ ಯಾರು ಆಚೆ ಬರ್ತಾರೋ ವಾಪಸ್ ಹೋಗಂಗಿಲ್ಲ. ಪ್ಲಾಸ್ಟಿಕ್ ಒಂದೇ ಸರಿ ಕಲೆಕ್ಟ್ ಮಾಡ್ಕೊಂಡು ಬರಬೇಕು. ಒಂದೇ ಸಲ ಬಂದ್ಮೇಲೆ ಈಚೆ ಬಂದ್ಮೇಲೆ ವಾಪಸ್ ಹೋಗಂಗಿಲ್ಲ. ಏನಾದ್ರು ಚೇಂಜಸ್ ಐತಾ? ಎಲ್ಲ ಪ್ಲಾಸ್ಟಿಕ್ಕು ನಮಗೆ ರೋಡಲ್ಲೇ ಸಿಗಲ್ಲ. ನಮ್ಗೆ ಯಾವ್ದಾದ್ರು ಒಂದು ಜಾಗ ಬೇಕು, ಮತ್ತು ಯಾವ್ದಾದ್ರು ವ್ಯಕ್ತಿ ಬೇಕು ನಮ್ಗೆ ಜಾಸ್ತಿ ಪ್ಲಾಸ್ಟಿಕ್ ಬಗ್ಗೆ ಇನ್ಫಾರ್ಮೇಷನ್ ಕೊಡೋಕ್ಕೆ. ಯಾಕಂದರೆ ಗೇಮ್ ಎಂಡಲ್ಲಿ ಒಂದು ಮೆಸೇಜ್ ಕೊಡಬೇಕು ಜನರಿಗೆಲ್ಲ. ಏನಂತ ಅಂದರೆ, ಪ್ಲಾಸ್ಟಿಕ್ ಬಗ್ಗೆ ಜಾಸ್ತಿ ತಿಳ್ಕೊಂಡು ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ನಿಮ್ಗೆ ಯಾರಾದರೂ ಗೊತ್ತಾ? ಸ್ಪಂದನ ಮನೆ ಹತ್ರ ಒಬ್ರು ಇದ್ದಾರೆ, ಹೌದಾ? ಸರಿ ಆಯಿತು, ಮೀಟ್ ಮಾಡೋಣ ಅವ್ರನ್ನೆಲ್ಲ. ಮಟ್ಟದಲ್ಲಿ ಯಾವ ವ್ಯಾಪಾರದಾಗ್ತಾರೋ ಬಿಡ್ಬೋದು. ಹಾಗೆ ನಿಂಗೊಂದು ಪವರ್ ಕೊಟ್ಟರೆ ಹೆಂಗಸ್ರನ್ನ ಏನೇನು ವ್ಯಾಪಾರ ಮಾಡಿಸ್ತೀವಿ ಅವಕ್ಕೆ? ಬಾಯ್ಸ್ ಏನೇನು ಹಾರ್ಡ್ ವರ್ಕ್ಸ್ ಎಲ್ಲ ಮಾಡ್ತಾರೋ ಸೊ ಅದೇ ಈಕ್ವಲ್ ಆಗಿ ಗರ್ಲ್ಸ್ ಮಾಡೋ ಥರ ಮಾಡಿ. ಸರ್, ಎಲ್ಲ ಆಗ್ಬೋದು ಸರ್. ಇವಾಗ ಹೆಣ್ಮಕ್ಳು ಎಷ್ಟು ಮುಂದುವರೆದಿದ್ದಾರೆ ಅಂದರೆ ಎಲ್ಲದರಿಂದ. ಸರ್, ಇವಾಗ ಪೊಲೀಸ್ ಸ್ಟೇಷನಿಂದ ಪೈಲಟ್ ಏರೋಪ್ಲೇನ್ ಆರಿಸೋವರೆಗೂ ಹೆಣ್ಮಕ್ಳಿದ್ದಾರೆ ಸರ್. ಹೆಣ್ಮಕ್ಳು ಸ್ಕೂಲ್ಗೆ ಹೋಗ್ದಿರ ಇರೋದು ನಾವು ಒಂದು ವಾರದ ಹಿಂದೆ ತಾನೇ ನೋಡಿದ್ವಿ. ಇಬ್ಬರು ಹುಡುಗಿರು ಮನೆ ಕೆಲಸ ಮಾಡ್ಕೊಂಡು ಪಾತ್ರೆ ಎಲ್ಲ ತೊಳ್ಕೊಂಡು ಬಟ್ಟೆ ಹಾಕೊಂಡಿದ್ರು. ಅವ್ರು ನೀವು ಯಾಕೆ ಸ್ಕೂಲ್ಗೆ ಹೋಗಿಲ್ಲ ಅಂತ ಕೇಳಿದ್ರೆ ನಮ್ಮಮ್ಮ ಸೇರಿಸಿಲ್ಲ ಅಂತ ಕೇಳಿದ್ರು. ಅವ್ರನ್ನ ಸ್ಕೂಲ್ ಸೇರಿಸೋ ಥರ ಮಾಡ್ಬೋದು. ಎಷ್ಟೊಂದು ಜನ ಮಕ್ಕಳು ಊಟ ಇಲ್ದಿರ ಇರ್ತಾರೆ, ಅವ್ರಿಗೆ ಸಹಾಯ ಮಾಡೋದು. ಇಷ್ಟೆಲ್ಲ ಪ್ಲಾಸ್ಟಿಕ್ ಇದೆ. ಈ ಪ್ಲಾಸ್ಟಿಕ್ಕಿಂದ ಯೂಸೇ ಇಲ್ಲ, ನಮ್ಮ ಭೂಮಿ ಮೇಲೆ ಇದು ಕೊಳೆಯೋದಿಲ್ಲ. ಅದರಿಂದ ತುಂಬ ವಿಷಕಾರಿ ಪ್ಲಾಸ್ಟಿಕ್ನ ನಮ್ಮ ಪ್ರಪಂಚ ಇನ್ನೂ ಯಾಕೆ ಬ್ಯಾನ್ ಮಾಡಿಲ್ಲ ಸರ್? ನೋಡಿಮ್ಮ, ಫಸ್ಟು ನೀವು ತಿಳ್ಕೊಬೇಕು ಪ್ಲಾಸ್ಟಿಕ್ ಅಂದರೆ ಏನು ಅಂತ. ಪ್ಲಾಸ್ಟಿಕ್ ಅಂದರೆ ಪಾಲಿಮರ್ ಇದೆಯಲ್ಲ, ಸಾವಿರಾರು ವರ್ಷದಿಂದ ಭೂಮಿ ಒಳಗಡೆನೇ ಇರೋದು. ಗೊತ್ತಾಯ್ತಾ? ಪ್ಲಾಸ್ಟಿಕ್ ಏನು ಹೊಸ್ತಾಗೆಲ್ಲ ಬಂದಿರೋದು. ಇದು ಪೆಟ್ರೋಲಿಯಂ ಪ್ರಾಡಕ್ಟು. ಪೆಟ್ರೋಲ್ ಜೊತೆಯಲ್ಲಿ ಇದು ಬಂದು ನಾಫ್ತಾ ಅಂತ ಬರುತ್ತೆ ಫಸ್ಟು, ಅದನ್ನು ಸಪ್ರೇಟ್ ಮಾಡಿ ಇದು ಪಾಲಿಮರ್ ತೆಗಿತಾರೆ. ಪಾಲಿಮರಿಂದ ಈ ಪ್ಲಾಸ್ಟಿಕ್ ವಿಷಕಾರಿ ಅಲ್ಲ, ನಾವು ವಿಷಕಾರಿ ಮಾಡಿಬಿಟ್ಟಿರೋದು. ರೀಸನ್ ಏನಂತ ಹೇಳಿದ್ರೆ, ಈಗ ಪ್ಲಾಸ್ಟಿಕ್ ಅಂದರೆ 1 kg ಬ್ಯಾಗ್ಸ್ನಲ್ಲಿ ಹೆಚ್ಚು ಕಮ್ಮಿ 700-800 kg ಅಕ್ಕಿ, ಬೇಳೆ, ರಾಗಿ, ಶುಗರ್ ಎಲ್ಲ ಪ್ಯಾಕ್ ಮಾಡ್ಬೋದು. ಸಪೋಸ್ ಅದೇ ಪ್ಲಾಸ್ಟಿಕ್ ಬಿಟ್ಟು ನೀವು ಪೇಪರ್ನಲ್ಲಿ ಮಾಡಿದ್ರೆ 15-20 kg ಪೇಪರ್ ಬೇಕಾಗುತ್ತೆ. ಪೇಪರ್ ಅಂದರೆ ಎಲ್ಲಿಗೆ ಹೋಗಬೇಕು? ಕಾಡು ಕಟ್ ಮಾಡಬೇಕು, ಫಾರೆಸ್ಟ್ ಕಟ್ ಮಾಡಬೇಕು. ಇದರಿಂದ ಪ್ಲಾಸ್ಟಿಕ್ಕಿಂದ ಪ್ರಯೋಜನ ಆಗ್ತಾ ಇದೆಯೋ ತೊಂದರೆ ಆಗ್ತಾ ಇದೆ. ಆದರೆ ಪ್ಲಾಸ್ಟಿಕ್ಕನ್ನು ಪ್ರಾಪರ್ ವೇನಲ್ಲಿ ಡಿಸ್ಪೋಸ್ ಮಾಡಬೇಕು. ಸಗ್ರಿಗೇಟ್ ಮಾಡಿ ಅದನ್ನು ಡ್ರೈ ವೇಸ್ಟ್ ಥರ ಮಾಡ್ತೀವಲ್ಲ, ಡ್ರೈ ವೇಸ್ಟ್ನಲ್ಲಿ ಹಾಕಿ ಅದು ನಮಗೆ ಕೊಟ್ಟರೆ ನಾವು ಅದನ್ನು ಪ್ರಾಪರ್ ವೇನಲ್ಲಿ ಯೂಟಿಲೈಸ್ ಮಾಡ್ತೀವಿ, ತೊಗೋಬಹುದು. ಪ್ಲಾಸ್ಟಿಕ್ಕಿಂದ ಆರ್ಗ್ಯಾನಿಕ್ ಅಲ್ಲ, ಹೌದು. ಪ್ಲಾಸ್ಟಿಕ್ ಸಪ್ರೇಟ್ ಆಯಿತು ಅಂತ ಹೇಳಿದ್ರೆ ನಿಮ್ಮ ಮನೆ ಗಾರ್ಬೇಜ್ ಎಲ್ಲ ಇದೆಯಲ್ಲ, ಅದು ಕಾಂಪೋಸ್ಟ್ ಕನ್ವರ್ಟ್ ಆಗುತ್ತಲ್ಲ. ಈಗ ನಾವು ಬೆಂಗಳೂರಿನಲ್ಲಿ 4,000-5,000 ಟನ್ನು ಗಾರ್ಬೇಜ್ ಜನ್ರೇಟ್ ಆಗ್ತಾ ಇದೆ. ಅದರಲ್ಲಿ ಮ್ಯಾಕ್ಸಿಮಮ್ ಇರೋದು ಒಂದು 100 ಟನ್ ಪ್ಲಾಸ್ಟಿಕ್ ಇರಬೇಕು.
ಸಪೋಸ್ ಆ ಪ್ಲಾಸ್ಟಿಕ್ ಸಪ್ರೇಟ್ ಆಯಿತು ಅಂತ ಹೇಳಿದ್ರೆ ಅದು ನಿಯರ್ಲಿ 70% ಇದೆಯಲ್ಲ ಅದು ಕಾಂಪೋಸ್ಗೆ ಕನ್ವರ್ಟ್ ಆಗುತ್ತೆ. ಅದು ಅಗ್ರಿಕಲ್ಚರ್ ಪರ್ಪಸ್ಗೆ ಹೋಗುತ್ತೆ, ರೈತರಿಗೆ ಬೆನಿಫಿಟ್ ಆಗುತ್ತೆ, ನಮಗೆ ಹೆಲ್ತ್ ಒಳ್ಳೆಯದಾಗುತ್ತೆ. ಹ್ಞೂ ಸರ್, ನಾವು ಇದನ್ನು ಇಂಪ್ಲಿಮೆಂಟ್ ಮಾಡ್ತೀವಿ, ಬೇರೆಯವ್ರಿಗೂ ಅವೇರ್ನೆಸ್ ಮೂಡಿಸ್ತೀವಿ. ಮತ್ತು ಇಷ್ಟೊತ್ತು ಎಲ್ಲ ವಿಷಯ ತಿಳಿಸಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್. ಹಲೋ ಲಕ್ಷ್ಮಿ ಮ್ಯಾಮ್. ಹಲೋ ರಜನಿ, ಹೇಗಿದ್ಯಾ? ಚೆನ್ನಾಗಿದ್ದೀವಿ ಮ್ಯಾಮ್, ಇವ್ರು ನನ್ನ ಫ್ರೆಂಡ್ಸ್. ಏನು ವಿಷಯ? ಮ್ಯಾಮ್, ನಾವು ಒಂದು ಗೇಮ್ ಡಿಸೈನ್ ಮಾಡಿದ್ದೀವಿ, ಕ್ಲೈಮೇಟ್ ಚೇಂಜಿಗೆ ಬಗ್ಗೆ ಕೇಳೋಣ ಅಂತ ಬಂದ್ವಿ. ನಾವು ಮೀಟ್ ಯೂಸ್ ಮಾಡೋದ್ರಿಂದ ಮೀಥೇನ್ ಅನ್ನೋ ಗ್ಯಾಸ್ ಪ್ರೊಡ್ಯೂಸ್ ಆಗಿ ಗ್ರೀನ್ ಗ್ಯಾಸ್ ಎಫೆಕ್ಟ್ ಆಗುತ್ತೆ, ಅದರಿಂದ ಗ್ಲೋಬಲ್ ವಾರ್ಮಿಂಗ್ ಆಗುತ್ತೆ. ಹೌದಾ? ಫ್ರೂಟ್ಸ್ ಮತ್ತು ವೆಜಿಟೇಬಲ್ಸ್ ತಿನ್ಬೋದಾ ಮ್ಯಾಮ್? ಫ್ರೂಟ್ಸ್ ವೆಜಿಟೇಬಲ್ಸ್ ತಿನ್ನೋದ್ರಿಂದ ಏನೂ ಸಮಸ್ಯೆ ಇಲ್ಲ. ಮತ್ತು ನಮಗೆ ಈ ಸೀಸನಲ್ಲಿ ಬೆಳೀದೇ ಇರೋ ಏನು ವೆಜಿಟೇಬಲ್ಸ್ನ ಫ್ರೂಟ್ಸ್ನ ಬೆಳೆಸ್ತಿದ್ದಾರೆ ಕೆಮಿಕಲ್ಸ್ನ ಯೂಸ್ ಮಾಡಿ, ಅದರಿಂದ ಕ್ಲೈಮೇಟ್ ಎಫೆಕ್ಟ್ ಆಗೇ ಆಗುತ್ತೆ. ಇದಕ್ಕೆ ನಾವೇನಾದರೂ ಮಾಡ್ಬೋದಾ ಮ್ಯಾಮ್? ಖಂಡಿತ ಮಾಡ್ಬೋದು, ಎಲ್ಲ ನಿಮ್ಮ ಕೈಲೇ ಇದೆ. ಫುಡ್ನ ಜಾಸ್ತಿ ವೇಸ್ಟ್ ಮಾಡಬೇಡಿ, ಅರ್ಥ ಆಯ್ತಾ? ಹಾಂ ಮಿಸ್, ಥ್ಯಾಂಕ್ ಯು ಸೋ ಮಚ್. ರಂಜು, ನಾಳೆ ಮ್ಯಾಚ್ ಇದೆ ಅಲ್ವಾ ನಮ್ಮದು? ಕರೆಕ್ಟ್. ನಮ್ಮ ಮ್ಯಾಚು, ನಮ್ಮ ಗೇಮ್ ಡಿಸೈನ್ ಮಾಡಿರೋ ನೋಡ್ರೆ ನಮ್ಮ ಮೇಲೆ ನಮಗೆ ಒಂಥರ ಪ್ರೌಡು. ಮತ್ತೆ ಆಪೋನೆಂಟ್ ಟೀಮಲ್ಲಿ ಯಾರು ಬೀಳ್ತಾರೋ ಅನ್ನೋದು. ಶಾಜಿಯಾ ಬೀಳ್ಬೋದು ಅನ್ಸುತ್ತೆ ನಮಗೆ. ಸೋಮ್ಯರು ಬಿದ್ರೂ ಬೀಳ್ಬೋದಲ್ಲ? ಸೋಮ್ಯದ ಮ್ಯಾಚ್ ಇದೆ, ಅದರಿಂದ ಶಾಜಿಯಾ ಬೀಳ್ಬೋದು ನಮಗೆ. ಶಾಜಿಯಾ ಬಿದ್ರೆ ನಮಗೆ ಬೆನಿಫಿಟ್ ಜಾಸ್ತಿ. ಯಾಕೆಂದ್ರೆ ನಮ್ಮ ಗೇಮಲ್ಲಿ ಅಡಲ್ಟ್ಸ್ ಜಾಸ್ತಿ ಅಲ್ವಾ, ಅವರೆಲ್ಲ ಕುಳ್ಳಕ್ಕಿರೋದ್ರಿಂದ. ಬಟ್ ಸ್ಪೀಡ್ ಇದಾರಲ್ವಾ ವಿಜಯ್ ಅವರು? ಸ್ಪೀಡ್ ಇದ್ರೆ ಏನು ಹೈಟ್ ಇಂಪಾರ್ಟೆಂಟ್? ಇರ್ಲಿ, ಫಸ್ಟ್ ಸ್ಪೀಡ್ ಇಂಪಾರ್ಟೆಂಟ್, ಸ್ಪೀಡು ಹೈಟ್ ಅಲ್ಲ, ಪೇಷನ್ಸ್ ಇಂಪಾರ್ಟೆಂಟು. ಗೇಮ್ನ ಹೆಂಗೆ ಎಂಡ್ ಮಾಡ್ತೀವಿ, ಹೆಂಗೆ ಸ್ಟಾರ್ಟ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟು. ಮನೆಯಲ್ಲಿ ಎಲ್ಲ ಡಿಸ್ಕಷನ್ ಮಾಡಿ ಆಮೇಲೆ ಪ್ರೀ ಪ್ಲ್ಯಾನ್ ಮಾಡಿಬಿಟ್ಟು ಗೇಮ್ನ ಚೆನ್ನಾಗಿ ಆಡೋಣ. ಸರಿ ವಿಜಯ್. ನೆಕ್ಸ್ಟ್ ಹುಡುಗಿ ಬನ್ನಿ ಕೇಳಿಸ್ಕಿದ್ಯಾ? ಸೌಂಡು ಸೌಂಡ್ ಇವರಿಗಿದೆ ಕ್ಯಾಮ್ರಾ. ಬಿಡಿ ಅವ್ರಿಗೆ ಯಾವ್ದಾರು ಒಬ್ರಿಗೆ ಬಿಡಿ ನೋಡೋಣ. ಎಲ್ಲ ಶೇರ್ ಮಾಡಿ, ಕ್ಲಾಪ್ಸ್ ಮಾಡಿ. ಇದೆ ಅಲ್ವಾ? ತುಂಬ ಖುಷಿ ಆಯಿತು. ನಮ್ಮ ಗೇಮ್ನ ಎಲ್ಲ ಎಂಜಾಯ್ ಮಾಡ್ಕೊಂಡು ಆಡಿದ್ರು, ನಮಗಿಂತ ಜಾಸ್ತಿ ಚೆನ್ನಾಗಿ ಆಡಿದ್ರು. ಅವ್ರು ನೋಡಿ ನಾವು ಕಲ್ತ್ವಿ. ನಮ್ಮ ಗೇಮು ಚೆನ್ನಾಗಿರಲ್ಲ ಅಂತ ನಾನು ಅಂದ್ಕೊಂಡಿದ್ದೆ, ಆದರೆ ತುಂಬ ಕ್ರೇಜ್ ಆಗಿತ್ತು ನಮ್ಮ ಗೇಮು. ಮತ್ತೆ ಎಂಟರ್ಟೈನ್ಮೆಂಟ್ ಸಕ್ಕತ್ತಾಗಿ ಸಿಕ್ತು. ಶಾಜಿಯಾ ಅಂತೂ ಒಂದೇ ಶಾಟಲ್ಲಿ ಬೀಳಿಸ್ಬಿಟ್ರು ಪ್ಲಾಸ್ಟಿಕ್ಗೆ. ನಮ್ಗೆ ಆಗಲೇ ನರ್ವಸ್ ಆಗಿಬಿಟ್ಟಿತ್ತು ನಮಗೆ. ಚಿನ್ಮಯ್ ಅಂತೂ ಏನು ಹೊಡೆದ್ಲಂದ್ರೆ ಒಂದೇ ಸಲ ಹೊಡಿತಾ ಇದ್ರು. ಅವರೆಲ್ಲ ನೋಡಿ ನರ್ವಸ್ ಆಯಿತು, ಆದರೂ ನಾವು ಒಂಚೂರು ಧೈರ್ಯ ತೆಗೆದುಕೊಂಡು ಮಾಡಿದ್ವಿ ಗೇಮ್ನ. ಆಟ ಅಂತೂ ತುಂಬ ಚೆನ್ನಾಗಿತ್ತು, ತುಂಬ ಎಂಜಾಯ್ ಮಾಡಿದೆ ಆಟದಲ್ಲಿ. ಪ್ಲಾಸ್ಟಿಕ್ನ ವೇಸ್ಟ್ ಮಾಡೋಕ್ಕಿಂತ ರೀಸೈಕಲ್ ಮಾಡ್ಬೋದು ಅಂತ ಗೊತ್ತಾಯ್ತು. ಬರೀ ಪ್ಲಾಸ್ಟಿಕ್ ಅಲ್ಲ, ಬೇರೆ ವಸ್ತುಗಳನ್ನು ನಾವು ರೀಯೂಸ್ ಮಾಡ್ಬೋದು ಅಂತ ಒಂಥರ ಮೆಸೇಜ್ನ ಕೊಟ್ಟಿದ್ದಾಳೆ. ತುಂಬ ಚೆನ್ನಾಗಿತ್ತು ಗೇಮು.